ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಯರೇಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಅಡ್ಡಪಲಕಿ ಉತ್ಸವ ಜಿಟಿ ಮಳೆ ಇದ್ದರೂ ಸಹ ಸಾವಿರಾರು ಭಕ್ತರ ಸಮೂಹದಲ್ಲಿ ನಡೆಯಿತು. ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ, ಮಳೆಯನ್ನ ಲೆಕ್ಕಿಸದೆ ಸಾವಿರಾರು ಭಕ್ತರು ಶ್ರೀ ಪತ್ರೇಶ್ವರನ ಅಡ್ಡಪಲಕಿ ಉತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ. ಸಂಜೆ 6ಕ್ಕೆ ಪ್ರಾರಂಭವಾದ ಈ ಪುಣ್ಯ ಕಾರ್ಯದಲ್ಲಿ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ಎಂದು ತಿಳಿಸಿದರು. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಯರೇಂಚ ಗ್ರಾಮದಲ್ಲಿ ಒಂದು ಪತ್ರಿವನದಲ್ಲಿ ಒಂದು ಊರವರ್ಗ ಪತ್ರಿವನ ಐತೆ. ಆ ಪತ್ರಿವನದ ಪತ್ರೇಶ್ವರನ ಜಾತ್ರೆ ವರ್ಷಕ್ಕೆ ಕಡೆ ಶ್ರಾವಣ ಸೋಮವಾರ ನಿನ್ನೆ ಮುಗಿತು. ಈ ಒಂದು ಏನ ಆಟ ಹೂವಿನ ಅಡಗಲ ಆದ್ದರಿಂದ ವೀರ ಶಾಂತಕುಮಾರ್ ಅಜ್ಜ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು. ಆದ್ರೂ ಇವತ್ತು ಮಳಿ 2 ದಿನ ಮಳಿ ಕಾಡಿದ್ರು ಸಹಿತವಾಗಿ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತ ಅಂದ್ವಿ. ಆದ್ರೂ ಭಕ್ತರು ಇವತ್ತು 2 ದಿನನು ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿವನ ಅಂದ್ರೆ ವಿಶೇಷವಾಗಿ ಇವತ್ತು 2 ದಿನನು ಜಾತ್ರೆನ ಆಚರಣೆ ಮಾಡಿದ್ರು. ಯರೇಹಂಚಿನಾಳ ಗ್ರಾಮದ ಭಕ್ತರು ಮಧ್ಯಾಹ್ನ 2 ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ನಂತರ ಗ್ರಾಮದ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನ ಆಲಿಸಿ ನಂತರ ಪತ್ರೇಶ್ವರನ ಕತ್ರು ಗದ್ದುಗೆಗೆ ಕಾಯಿ ಕರ್ಪೂರಗಳೊಂದಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಅದ್ದೂರಿಯಾಗಿ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾದರು ಎಂದು ಗ್ರಾಮದ ಭಕ್ತರಾದ ಏರಣ್ಣ ಇಟಗಿ ತಿಳಿಸಿದರು. ಕುಕ್ನೂರು ತಾಲೂಕಿನ ಯರೇಂಚನ ಗ್ರಾಮದಲ್ಲಿ ಪ್ರತಿ ಕಡೆಯ ಸೋಮವಾರ ಹಾಗೂ ಮಂಗಳವಾರ ದಿವಸ ಈ ಒಂದು ಪತ್ರೇಶ್ವರನ ಸನ್ನಿಧಿಯಲ್ಲಿ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೀತೈತಿ. ಇದಕ್ಕ ಶ್ರೀ ಪತ್ರಿ ಎಲ್ಲಿ ವಿಶ್ವದಾದ್ಯಂತ ಎಲ್ಲಿ ಸಿಗಲಾರದಂತಹ ಪತ್ರಿವನ ಈ ಒಂದು ಗ್ರಾಮದಲ್ಲಿ ಬೆಳೆತೈತಿ. ಆದ್ರಿಂದ ಕಡೆಯ ಸೋಮವಾರ ಜಾತ್ರಾ ಮಹೋತ್ಸವ ಅಗ್ದಿ ವಿಜೃಂಭಣೆಯಿಂದ ನೆರವೇರಿತು. ಅದೇ ರೀತಿಯಾಗಿ ಮಳೆಯ ಕಾಟವಿದ್ದರೂ ಸಹಿತವಾಗಿ ಎಲ್ಲಾ ಭಕ್ತರು ಬಂದು ಈ ಒಂದು ಪತ್ರೇಶ್ವರನ ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ತಿಳಿಯಪಡಿಸ್ತೀನಿ. ಪಲ್ಲಕ್ಕಿ ಉತ್ಸವದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು, ಗ್ರಾಮದ ಗುರು ಹಿರಿಯರು, ಯುವಕರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, 9 ಲೈವ್ ನ್ಯೂಸ್, ಕೊಪ್ಪಳ.